ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಹೇಗೆ ಬರ್ಗರ್ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬನ್ನಿ, ನಾನು ಯಾವ ರೀತಿ ನಮ್ಮ ಮನೇಲಿ ಬರ್ಗರ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಮೊದಲಿಗೆ ನಾನು 2 ಆಲೂಗೆಡ್ಡೆನ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಬೀನ್ಸು ಮತ್ತು ಈರುಳ್ಳಿ, ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಇದ್ರ ಜೊತೆ ನೀವು ಎಲೆಕೋಸು ಕೂಡ ಹಾಕ್ಕೊಳ್ಬೋದು. ಜೊತೆಗೆ ನಾನು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ. ಪೆಪ್ಪರ್ ಪೌಡರ್ 1 ಚಮಚ, ಖಾರದ ಪುಡಿ 1 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನು ಗರಂ ಮಸಾಲ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗಟ್ಟಿಯಾಗಿ. ನಿಮಗೆಲ್ಲರೂ ಈ ಬ್ಯಾಟರ್ ಗಟ್ಟಿ ಇಲ್ಲ ಅನಿಸಿದ್ರೆ ಸ್ವಲ್ಪ ಬ್ರೆಡ್ ಕ್ರಮ್ಸ್ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಗಟ್ಟಿಯಾಗಿರುತ್ತೆ. ಈ ಥರ ಗಟ್ಟಿಯಾಗಿರಬೇಕು. ಇವಾಗ ಈ ಪ್ಯಾಟಿನ ಡಿಪ್ ಮಾಡೋದಕ್ಕೋಸ್ಕರ ನಾವು ಸ್ಲರಿ ರೆಡಿ ಮಾಡ್ಕೊಳ್ಬೇಕು. ಇದಕ್ಕೆ ನಾನು 2 ಚಮಚ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಕಾರ್ನ್ಫ್ಲೋರ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, ಆ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ನೀರು ಇರಬಾರ್ದು. ಆಲೂಗೆಡ್ಡೆ ಪ್ಯಾಟಿ ಮಾಡ್ತೀವಲ್ವ, ಅದಕ್ಕೆ ಇದು ಅಂಟ್ಕೊಳ್ಬೇಕು ಅಷ್ಟು. ಇದ್ರ ಜೊತೆಗೆ ನಾನಿಲ್ಲಿ ಒಂದು ಪ್ಲೇಟಿಗೆ ಬ್ರೆಡ್ ಕ್ರಮ್ಸ್ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವೆರಡೂ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು. ಆವಾಗ ನೀವು ಈಸಿಯಾಗಿ ಬರ್ಗರ್ ಪ್ಯಾಟಿನ ಮಾಡ್ಕೊಳ್ಬೋದು. ಇವಾಗ ಬರ್ಗರ್ ಮಾಡೋಕ್ಕೆ ನಾವು ಪ್ಯಾಟಿ ರೆಡಿ ಮಾಡ್ಕೊಳ್ಳೋದಕ್ಕೆ ಆಲೂಗೆಡ್ಡೆ ಮಿಶ್ರಣ ಇರುತ್ತಲ್ವ, ಅದನ್ನು ತಕ್ಕೊಂಬಿಟ್ಟು ಈ ಥರ ರೌಂಡಾಗಿ ಮಾಡ್ಕೊಳ್ಬೇಕು. ನೀವು ಬನ್ ಎಷ್ಟು ದೊಡ್ಡ ತಂದಿರ್ತೀರೋ ಆ ಸೈಜಲ್ಲಿ ನೀವು ಪ್ಯಾಟಿನ ಮಾಡ್ಕೊಳ್ಬೇಕು. ಸಣ್ಣ ಬನ್ನಾಗಿದ್ರೆ ಸಣ್ಣದಾಗಿ ಪ್ಯಾಟಿ ಮಾಡ್ಕೊಳ್ಳಿ, ದೊಡ್ಡ ಬನ್ನಾಗಿದ್ರೆ ದೊಡ್ಡದಾಗಿ ಪ್ಯಾಟಿ ಮಾಡ್ಕೊಳ್ಳಿ. ಈ ಆಲೂಗೆಡ್ಡೆ ಪ್ಯಾಟಿನ ನಾನು ಆಗಲೇ ಸ್ಲರಿ ರೆಡಿ ಮಾಡಿಟ್ಕೊಂಡಿದ್ವಲ್ಲ, ಕಾರ್ನ್ಫ್ಲೋರ್ ಮತ್ತು ಪೆಪ್ಪರ್ ಪೌಡರ್ ಉಪ್ಪು ಹಾಕಿಬಿಟ್ಟು ಅದರಲ್ಲಿ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸ್ ಹಾಕಿಬಿಟ್ಟು ಮೇಲೆ ಎರಡೂ ಸೈಡು ಬ್ರೆಡ್ ಕ್ರಮ್ಸ್ ಅಂಟಿಸ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿ ಬೇಯುತ್ತೆ ಜೊತೆಗೆ. ಅದಕ್ಕೋಸ್ಕರ ಇವಾಗ ಇದನ್ನು ಒಂದು ಪ್ಯಾನ್ ಕಾಯಿಸ್ಬಿಟ್ಟು ಪ್ಯಾನ್ಗೆ 1-2 ಚಮಚ ಎಣ್ಣೆ ಹಾಕಿ ಡಿಪ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಪ್ಯಾಟಿನ ಬೇಯಿಸ್ಕೊಳ್ಬೇಕು. ಎರಡೂ ಸೈಡು ಗೋಲ್ಡ್ ಕಲರ್ ಆಗೋ ತನಕ ಬೇಯಿಸ್ಕೊಳ್ಬೇಕು. ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು. ಇವಾಗ ಒಂದು ಸೈಡ್ ಕಲರ್ ಚೇಂಜ್ ಆದಮೇಲೆ ಇನ್ನೊಂದು ಸೈಡ್ ತಿರುವಾಕ್ಬಿಟ್ಟು ಎರಡೂ ಕಡೆ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು. ಇಷ್ಟು ಮಾಡಿದರೆ ಬರ್ಗರ್ ಪ್ಯಾಟಿ ರೆಡಿ ಆಗುತ್ತೆ. ಇವಾಗ ನಾನು ಇನ್ನೊಂದು ದೋಸೆ ತವ ತೊಗೊಂಬಿಟ್ಟು ಅದಕ್ಕೆ ಬೆಣ್ಣೆ ಹಾಕಿಬಿಟ್ಟು ಬನ್ನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನನಗಿಲ್ಲಿ ಬರ್ಗರ್ ಬನ್ ಸಿಕ್ಕಿಲ್ಲ, ಅದಕ್ಕೆ ನಾರ್ಮಲ್ ಬನ್ನೇ ತೊಗೊಂಬಿಟ್ಟು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಕಡೆ ನಾನು ರೋಸ್ಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ರೋಸ್ಟ್ ಮಾಡಿಕೊಂಡ್ರೆ ಬನ್ನು ಬಿಸಿ ಆಗುತ್ತಲ್ವ, ಆವಾಗ ಚೀಸ್ ಸ್ವಲ್ಪ ಮೆಲ್ಟ್ ಆಗುತ್ತೆ ಅಂತ. ಅದಕ್ಕೋಸ್ಕರ ಈ ಥರ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಕೆಂಪುಗೆ ಈ ಬನ್ಗಳನ್ನ ನೀವು ಒಂದು ಪ್ಲೇಟಲ್ಲಿ ಇಟ್ಕೊಳ್ಬೇಕು. ಎಲ್ಲ ರೋಸ್ಟ್ ಮಾಡಿಕೊಂಡು ಒಂದೇ ಸರಿ ತೆಗೆದಿಟ್ಕೊಂಬಿಡಿ. ಈ ವಿಡಿಯೋ ನೋಡ್ಕೊತ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಬರ್ಗರ್ಗೆ ಬೇಕಾಗಿರೋ ಒಂದು ಸಾಸ್ನ ರೆಡಿ ಮಾಡ್ಕೊಳ್ಬೇಕು. ಇದಕ್ಕೆ 1 ಚಮಚ ಕೆಚಪ್ ಹಾಕ್ತಾ ಇದ್ದೀನಿ ಮತ್ತು 1 ಚಮಚ ಮೇಯೋನೀಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಬರ್ಗರ್ ಸಾಸ್ ರೆಡಿ ಆಗುತ್ತೆ. ಈ ಸಾಸೇ ಈ ಬರ್ಗರ್ಗೆ ತುಂಬ ಟೇಸ್ಟ್ ಕೊಡೋದು. ಅದಕ್ಕೋಸ್ಕರ ನಿಮಗೆ ವಿಡಿಯೋ ನೋಡಿದಾಗ ಅಯ್ಯೋ ಇಷ್ಟೊಂದು ಕಷ್ಟನಾ ಬರ್ಗರ್ ಮಾಡ್ಕೊಳ್ಳೋದು ಅಂತ ಅನ್ನಿಸ್ಬೋದು. ಆದರೆ ಕಷ್ಟ ಅಲ್ಲ, ಒಂದ್ಸರಿ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿರುತ್ತೆ. ಮನೇಲಿ ಮಾಡ್ಕೊಂಡು ತಿಂತಾನೆ ಇರ್ತೀರಾ. ಇವಾಗ ಬರ್ಗರ್ ಮಾಡ್ಕೊಳ್ಳೋದಕ್ಕೆ ನಾನು ಆಗಲೇ ರೋಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಬನ್ನ, ಅದನ್ನು ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಸಾಸ್ ರೆಡಿ ಮಾಡಿದ್ವಲ್ಲ ಅದನ್ನು ಹಾಕಿ, ನೆಕ್ಸ್ಟ್ ಬರ್ಗರ್ ಪ್ಯಾಟಿ ಇರುತ್ತಲ್ವ ಅದನ್ನ ಇಟ್ಟು ಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ. ನೀವು ಟೊಮೊಟೊ ಹಣ್ಣು ಮತ್ತು ಕ್ಯಾಬೇಜ್ ಕೂಡ ಹಾಕ್ಕೊಳ್ಬೋದು. ನಾನು ಅವೆರಡೂ ಹಾಕಿಲ್ಲ, ನಮ್ಗೆ ಇಷ್ಟ ಇಲ್ಲ ಅಂತ. ಮೇಲೆ ಚೀಸ್ ಹಾಕಿಬಿಟ್ಟು ಇನ್ನೊಂದು ಬ್ರೆಡ್ ಪೀಸ್ ಇರುತ್ತಲ್ವ ಬನ್ನಿಂದು, ಅದನ್ನು ಇಟ್ಬಿಟ್ಟು ಟೂತ್ ಪಿಕ್ನ ಹಾಕ್ತಾಯಿದ್ದೀನಿ. ಹೀಗೆ ಮಾಡೋದ್ರಿಂದ ಬರ್ಗರ್ ತಿನ್ಬೇಕಾದ್ರೆ ಪ್ಯಾಟಿ ಹೊರಗಡೆ ಬರೋದಿಲ್ಲ, ತಿನ್ಬೇಕಾದ್ರೆ ಹಾಗೆ ಇರುತ್ತೆ ಅನ್ನೋಕ್ಕೋಸ್ಕರ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.